ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿರಿ, ನಾನಂತೂ ಇವತ್ತು ಸಖತ್ತಾಗಿರೋಂಥ ಒಂದು ಟೇಸ್ಟಿಯಾಗಿರೋಂಥ ಒಂದು ರೆಸಿಪಿನ ತೊಗೊಂಡು ಬಂದೀನಿ. ಅದು ಯಾವುದಪ್ಪ ರೆಸಿಪಿ ಅಂತಂದ್ರೆ ಸ್ನೇಹಿತರೆ, ಈರುಳ್ಳಿ ಚಟ್ನಿ ಅಥವಾ ಈರುಳ್ಳಿ ಉಪ್ಪಿನಕಾಯಿ ಅನ್ಬೋದು. ನೋಡಿರಿ, ಈ ಈರುಳ್ಳಿ ಚಟ್ನಿ ಈರುಳ್ಳಿ ಉಪ್ಪಿನಕಾಯಿ ಮಾಡೋದು ಹೇಗೆ ಮತ್ತು ಏನೆಲ್ಲ ಬೇಕು ಅಂತ ತಡ ಮಾಡ್ದಾನೆ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಈರುಳ್ಳಿ ಚಟ್ನಿ ಮಾಡ್ತಾಯಿದ್ದೀನಿ. ಇದಕ್ಕೆ ಈರುಳ್ಳಿ ಚಟ್ನಿ ಕೂಡ ಅನ್ಬೋದು ಅಥವಾ ಈರುಳ್ಳಿ ಉಪ್ಪಿನಕಾಯಿ ಕೂಡ ಅನ್ಬೋದು. ನೋಡಿರಿ, ನಾನಂತೂ ಇದಕ್ಕೆ ಈರುಳ್ಳಿ ಚಟ್ನಿನೇ ಅಂತ ಹೆಸರಿಟ್ಟಿದ್ದೀನಿ. ಇಲ್ಲಿ ನಾನು ಮೀಡಿಯಮ್ ಸೈಜ್ ಇರೋಂಥ ದಪ್ಪ ಸೈಜ್ ಇರೋಂಥ 3 ಈರುಳ್ಳಿನ ಈ ರೀತಿ ಉದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಮೀಡಿಯಮ್ ಸೈಜ್ ಚಿಕ್ಕ ಸೈಜ್ ಇರೋಂಥ 2 ಟೊಮೊಟೊನ ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ಹಸಿ ಅಲ್ಲ ಜಜ್ಜಿ ಇಟ್ಕೊಂಡಿನಿ. ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡು ಅದು ಕೂಡ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ, 1 ಇಂಚಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಮತ್ತು ಇದು ಹುಣಸೆ ಹಣ್ಣು ಅದ ರೀ, ಇಲ್ಲಿ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಅಚ್ಚ ಖಾರದ ಪುಡಿ ಮತ್ತು ಮನೆಯಲ್ಲಿ ಮಾಡಿಟ್ಟಿರುವಂಥ ಮಸಾಲೆ ಖಾರ ಸ್ನೇಹಿತರೆ. ಇದು ಇಲ್ಲಿ ಒಂದು ಕಡ್ಡಿ ಕರಿಬೇವು ತೊಗೊಂಡಿದ್ದೀನಿ. ನೋಡಿರಿ, ಇವಾಗ ಇದು ಯಾವ ರೀತಿ ಮಾಡ್ತೀವಿ ಅಂತ ನಿಮ್ಗೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಇವಾಗ ಮಾಡೋಣ ಸ್ನೇಹಿತರೆ. ನೋಡಿರಿ, ನಾನು ಇಲ್ಲಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನ್ರಿ. ಚೆನ್ನಾಗಿ ಎಣ್ಣೆನ ಕಾಯಬೇಕು ಸ್ನೇಹಿತರೆ. ಇದನ್ನು ನೋಡಿರಿ, ಇವಾಗ ಚೆನ್ನಾಗಿ ಎಣ್ಣೆ ಕಾಯ್ದೈತಿ. ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ತೀನಿ. ನೋಡಿರಿ, ನಾನು ಇಷ್ಟು ಈರುಳ್ಳಿನ ಹಾಕ್ಕೊಂಡು ಸ್ನೇಹಿತರೆ. ಇವಾಗ ಇದನ್ನು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದನ್ನು ತಿರುಗ್ತೀನಿ. ನೋಡಿರಿ, ಇವಾಗ ನಾನು ಈರುಳ್ಳಿ ಎಣ್ಣೆ ಒಳಗೆ ಹಾಕೊಂಡ. ಇವಾಗ ಇದ್ರೊಳಗೆ ನಾನು ಹುಣಸೆ ಹಣ್ಣು ತೊಗೊಂಡಿದ್ದು. ನೋಡಿರಿ, ಈ ಹುಣಸೆ ಹಣ್ಣು ಕೂಡ ನಾನು ಹಾಕ್ಕೊಳಕತ್ತೀನಿ. ಮತ್ತು 1 ಇಂಚಷ್ಟು ಬೆಲ್ಲನ ತೊಗೊಂಡಿದ್ದು. ನೋಡಿರಿ, ಬೆಲ್ಲ ಕೂಡ ಹಾಕ್ಕೊಳಕತ್ತೀನಿ. ಇದಕ್ಕೆ ಸ್ನೇಹಿತರೆ ಸ್ವಲ್ಪ ಇವಾಗ ಉಪ್ಪನ್ನ ಸೇರಿಸ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ. ನೋಡಿರಿ, ನಾನು ಇವಾಗ ಉಪ್ಪು ಹಾಕ್ಕೊಂಡೆ. ಇದು ಇವಾಗ ಚೆನ್ನಾಗಿ ಎಲ್ಲನೂ ತಿರುಗೋಣ. ಇದು ಸ್ವಲ್ಪ ನಾನು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ. ಇದು ಯಾವ ರೀತಿ ಫ್ರೈ ಮಾಡ್ಕೋತೀನಿ ಅಂತ ಇದು ಫ್ರೈ ಆದ ನಂತರ ನಿಮ್ಗೆ ತೋರಿಸ್ತೀನಿ. ಇದು ಇವಾಗ ಕಂಪ್ಲೀಟಾಗಿ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ತೊಗೊತೀನಿ. ನೋಡಿರಿ ಸ್ನೇಹಿತರೆ, ಇದು ಯಾವ ರೀತಿ ಈರುಳ್ಳಿ ಕಲರ್ ಫುಲ್ಲು ಚೇಂಜ್ ಐತೆ. ನೋಡಿರಿ, ಇದಕ್ಕೆ ನಾನು ಸ್ವಲ್ಪ ಮೇಲ್ಗಡೆ ಮುಚ್ಚಿ ತೊಗೊಂಡಿದ್ದೆ. ಅದಕ್ಕೆ ಮೇಲ್ಗಡೆ ಮುಚ್ಚಿದೇವಪ್ಪ ಅಂದ್ರೆ ಒಂದು ಪ್ಲೇಟ್ ಮುಚ್ಚಿದೆ ಅಂದ್ರೆ ಬೇಗ ರೆಡಿ ಆಗ್ತದೆ. ಇದು ನಾನು ಒಂದು ಪ್ಲೇಟ್ ಮುಚ್ಚಿ ಇವಾಗ ಆಲ್ರೆಡಿ ತೆಗೆದಿದ್ದೀನಿ ರೀ ಪ್ಲೇಟ್ನ. ನೋಡಿರಿ, ಇದು ರೆಡಿ ಆಯಿತು. ಇದ್ರೊಳಗೆ ನಾನು ಹುಣಸಿನ್ಕಾಯಿ ಬೆಲ್ಲ ಯಾಕೆ ಹಾಕ್ಕೊಂಡೆಪ್ಪ ಅಂದ್ರೆ ಇದ್ರೊಳಗೆ ಮಿಕ್ಸ್ ಆಗಿಬಿಡ್ತದೆ ರೀ. ಅದು ನಾವು ಮೇಲ್ಗಡೆ ಹಾಕ್ಕೊಂಡೇವಪ್ಪ ಅಂದ್ರೆ ಅಷ್ಟೊಂದು ಚೆನ್ನಾಗಿರೋಂಗಿಲ್ಲ. ಹಾಗಾಗಿ ಇದ್ರೊಳಗೆ ಅದನ್ನು ಕೂಡ ಕರಿಗೋಲಿ ಬೆಲ್ಲ ಮತ್ತು ಹುಣಸಿನ ಹುಳಿ ಕರಗಿದ್ರೆ ಈರುಳ್ಳಿಗೆ ಸಖತ್ತಾಗಿ ಹುಳಿ ಸಿಹಿ ಇರುತ್ತಂತೇಳಿ ನಾನು ಹುಣಸಿನ್ಕಾಯಿ ಬೆಲ್ಲನ ಹಾಕ್ಕೊಂಡೀನಿ. ಇದು ಇವಾಗ ಕಂಪ್ಲೀಟಾಗಿ ರೆಡಿ ಆಯ್ತು ರೀ. ಇದು ನಾನು ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೀನಿ ಇವಾಗ. ನೋಡಿರಿ, ಇದನ್ನು ನಾನು ಮುಂಚೆನೇ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿರಿ, ಅದೇ ಪ್ಲೇಟ್ ಒಳಗೆ ತೊಗೊಳ್ಕತ್ತೀನಿ. ನೋಡಿ, ಇವಾಗ ನೋಡಿರಿ ಸ್ನೇಹಿತರೆ, ನಾನು ಎಣ್ಣೆ ಹಾಕಿ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೆ. ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಈರುಳ್ಳಿ ಫ್ರೈ ಎಷ್ಟು ಚೆಂದ ಈರುಳ್ಳಿ ಫ್ರೈ ಆಗುತ್ತಾ ಅಷ್ಟು ಚೆಂದ ಎಣ್ಣೆನೂ ಕೂಡ ಅಲ್ಲೇ ಮಿಕ್ತದೆ. ನೋಡಿರಿ, ಅಂದ್ರೆ ಅಲ್ಲೇ ಉಳಿತೈತಿ. ನೋಡ್ತಾ ಇರ್ಬೋದು ಎಣ್ಣೆ ಕಾಣಿಸ್ತಾ ಇದೆ. ಎಣ್ಣೆ ಅಂತೂ ಜಾಸ್ತಿ ಈರುಳ್ಳಿ ಒಳಗೆ ಬರೋಂಗಿಲ್ಲ ರೀ. ಆದರೆ ಈರುಳ್ಳಿ ಮಾತ್ರ ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ. ನಾವು ಎಷ್ಟು ಈರುಳ್ಳಿ ಫ್ರೈ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿ ಎಣ್ಣೆ ಕೂಡ ಅಲ್ಲೇ ಉಳಿತೈತೆ ರೀ, ಎಣ್ಣೆ ಬರೋಂಗಿಲ್ಲ. ನೋಡಿರಿ, ಎಷ್ಟಿತ್ತು ಈರುಳ್ಳಿ ಎಷ್ಟಾಯಿತು. ನಾನು ಅದೇ ಪ್ಲೇಟಿಗೆ ತೊಗೊಂಡಿದ್ದೀನಿ. ಇವಾಗ ಅದೇ ಎಣ್ಣೆ ಒಳಗೆ ನಾನಿಲ್ಲಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ ಹಾಕೊಳ್ತೀನಿ. ಇವಾಗ ನಾನು ಟೊಮೊಟೊ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀನಿ. ಈ ರೀತಿ ಇದು ನಾನು ಸೈಡಿಗೆ ಎತ್ತಿಡ್ತೀನಿ. ನೋಡ್ತಾ ಇರ್ಬೋದು ಈರುಳ್ಳಿ. ನೋಡಿರಿ, ಎಷ್ಟು ಈರುಳ್ಳಿ ಇತ್ತು, ಎಷ್ಟು ಸ್ವಲ್ಪ ಆಗೋಯ್ತು. ಟೇಸ್ಟ್ ಅಂತೂ ಅದ್ಭುತವಾಗಿ ಆಗುತ್ತಾ ಸ್ನೇಹಿತರೆ. ಇದು ಕೂಡ ನಾನು ಇದೇ ಎಣ್ಣೆ ಒಳಗೆ ಹಾಕ್ಕೊಂಡಿನಿ. ಇದನ್ನು ಇಲ್ಲಿ ಮೆತ್ತಗೆ ಮಾಡ್ಕೊತೀನಿ. ನೋಡಿರಿ ಸ್ನೇಹಿತರೆ, ಆಲ್ರೆಡಿ ಟೊಮೊಟೊ ಕೂಡ ಇವಾಗ ಮೆತ್ತಗಾಯ್ತು ರೀ. ತುಂಬ ಸುಲಭವಾಗಿ ಮಾಡ್ಕೊಬೋದು ರೀ, ತುಂಬ ಈಸಿ ಮತ್ತು ಬೇಗನೂ ಆಗುತ್ತಾ. ಮತ್ತು ಅನ್ನದ ರೊಟ್ಟಿಗೆ ಅಂತೂ ಸಖತ್ತಾಗಿ ಟೇಸ್ಟ್ ಇರುತ್ತೆ ಸ್ನೇಹಿತರೆ. ಇವಾಗ ನೋಡಿ ಟೊಮೊಟೊ ಮೆತ್ತಗಾಯ್ತು ರೀ. ಇವಾಗ ನಾನಿಲ್ಲಿ ಕರಿಬೇವಿನ ಸೊಪ್ಪು ಹಾಕ್ಕೊಳಕತ್ತೀನಿ. ಸ್ವಲ್ಪ ಗ್ಯಾಸ ಸಣ್ಣ ಇಟ್ಟಿನಿ ರೀ, ಯಾಕಂದ್ರೆ ಹೊತ್ತು ಬಿಡ್ತದೆ ಅಂತೇಳಿ. ಇವಾಗ ಇದಕ್ಕೆ ನಾನು ಬೆಳ್ಳುಳ್ಳಿನ ಜಜ್ಜಿ ತೊಗೊಂಡಿದ್ದೀನಿ. ನೋಡಿರಿ, ಅದು ಕೂಡ ಹಾಕ್ಕೊಳಕತ್ತೀನಿ. ಮತ್ತು ಇದಕ್ಕೆ ಹಸಿ ಹಲ್ಲನ ಜಜ್ಜಿ ಇಟ್ಕೊಂಡಿದ್ದೆ. ನೋಡಿರಿ, ಅದು ಕೂಡ ಹಾಕ್ಕೊಳಕತ್ತೀನಿ. ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೆ. ನೋಡಿರಿ, ಅದು ಕೂಡ ನಾನು ಇವಾಗ ಹಾಕ್ಕೊಳಕತ್ತೀನಿ. ಮತ್ತು ಇಲ್ಲಿ ಜೀರಿಗೆ ತೊಗೊಂಡಿದ್ದೆ. ನೋಡಿರಿ ಸ್ನೇಹಿತರೆ, ನಾನು ಇದಕ್ಕೆ ಸಾಸಿವೆ ಹಾಕ್ತಾಯಿಲ್ಲ, ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿರಿ,
ಇವಾಗ ಇದಕ್ಕೆ ಏನಪ್ಪ ಅಂದ್ರೆ ಖಾರ ತೊಗೊಂಡಿದೆ ನೋಡಿರಿ, ಅಚ್ಚ ಖಾರದ ಪುಡಿ, ಅದು ಕೂಡ ನಾನು ಇವಾಗ ಹಾಕ್ಕೊತೀನಿ. ಮತ್ತು ಮನೇಲಿ ಮಾಡಿರುವಂಥ ಮಸಾಲೆ ಖಾರ ಕೂಡ ಹಾಕ್ಕೊಳ್ಕೊತೀನಿ ನೋಡಿರಿ. ಇವಾಗ ಇದು ಇಷ್ಟನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನು ತಿರುಗಬೇಕು ರೀ. ಇದು ಮನೆಯಲ್ಲಿ ಮಸಾಲ ಪೌಡ್ರ್ ರೆಡಿ ಮಾಡಿ ಇಟ್ಟಿದೆ ರೀ, ಅದು ಸ್ವಲ್ಪ ಇಲ್ಲಿ ಹಾಕ್ಕೊಳ್ಕೊತೀನಿ, ಚೆನ್ನಾಗಿರುತ್ತೆ ರೀ ಟೇಸ್ಟ್. ಇವಾಗ ಇದನ್ನು ನೀಟಾಗಿ ನಾವು ತಿರುಗಂಬತ್ತೀವಿ. ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಸ್ನೇಹಿತರೆ. ನೋಡಿರಿ ಇಲ್ಲಿ ಆಲ್ರೆಡಿ ಮಿಕ್ಸ್ ಆಯ್ತು. ಇದನ್ನು ಸ್ವಲ್ಪ ಮಸಾಲನ ಖಾರ ಅದೆಲ್ಲ ಹಸಿ ಘಮ ಹೋಗೋ ತನಕ ಸ್ವಲ್ಪ ಇದ್ರೊಳಗೆ ಫ್ರೈ ಮಾಡ್ಕೊತೀನಿ ನಾವು. ನೋಡಿರಿ ಇವಾಗ ಈ ರೀತಿ ನಾನು ಇದಕ್ಕೆ ಫ್ರೈ ಮಾಡ್ಕೊಂಡೆ ನೋಡಿರಿ. ಇವಾಗ ನೋಡಿರಿ ಸ್ನೇಹಿತರೆ, ಹುರಿದು ಪೌಡ್ರ್ ಮಾಡಿ ಇಟ್ಟಿರುವಂಥ ಶೇಂಗಾದ ಪುಡಿ ಹಾಕ್ಕೊಳ್ಕೊತೀನಿ. ಇದು ನಾನು ತರಿಯಾಗಿ ರುಬ್ಬಿ ತೊಗೊಂಡಿನಿ ರೀ, ಪೂರ್ತಿ ನೈಸ್ ಅಂತೂ ಮಾಡ್ಕೊಂಡಿಲ್ಲ, ಸ್ವಲ್ಪ ತರಿಯಾಗಿ ತೊಗೊಂಡಿದ್ದೀನಿ. ಯಾಕಂದ್ರೆ ತಿನ್ಬೇಕಾದ್ರೆ ಟೇಸ್ಟ್ ಇರುತ್ತೆ ಅಂತೇಳಿ ಸ್ವಲ್ಪ ತರಿಯಾಗಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಇವಾಗ ಸ್ವಲ್ಪ ಇದು ಕೂಡ ನಾವು ಇದೇ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ ನೋಡಿರಿ. ಇದು ಇವಾಗ ರೆಡಿ ಆಯಿತು ಸ್ನೇಹಿತರೆ. ಇದನ್ನು ನಾನು ಕೆಳಗಡೆ ತೊಗೋತೀನಿ ನೋಡಿರಿ. ನೋಡಿರಿ ಈರುಳ್ಳಿ ಕೂಡ ಇವಾಗ ತಣ್ಣಗಾಗೈತಿ. ನಾನು ಇದ್ರೊಳಗೆ ಇಷ್ಟೊತ್ತನೇ ಏನು ಟೊಮಾಟೊ ಅದು ಫ್ರೈ ಮಾಡ್ಕೊಂಡು ನೋಡಿರಿ, ಅದು ಕೂಡ ಇದರೊಳಗೆ ತಂದು ಹಾಕ್ತೀನಿ ನೋಡಿರಿ. ನೋಡಿರಿ ಇಲ್ಲಿ ನಾನು ಫ್ರೈ ಮಾಡ್ಕೊಂಡಿಲ್ಲ ನೋಡಿರಿ, ಇದು ಇವಾಗ ಇದ್ರೊಳಗೆ ಹಾಕೋತೀನಿ ನೋಡಿರಿ. ನಿಮಗೆ ಸ್ನೇಹಿತರೆ ಹುಣಸೆ ಹುಳಿ ಹಾಕೊಂಡಿರಿ, ಅಂದರೆ ಹುಣ್ಸಿನ್ಕಾಯಿ ಹಾಕೊಂಡಿನಲ್ರಿ. ಹುಣ್ಸಿನ್ಕಾಯಿ ಇಷ್ಟ ಇಲ್ಲ ಅಂದ್ರೆ ನೀವು ಇದಕ್ಕೆ ನಿಂಬೆ ಹಣ್ಣು ಕೂಡ ಹಿಂಡ್ಕೋಬೋದು ರೀ, ಅದು ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಇನ್ನೊಂದು ಸ್ವಲ್ಪ ಆಗಷ್ಟು ಖಾರನ ಉದುರಿಸ್ಕೋತೀನಿ. ಯಾಕೋ ಅಂದ್ರೆ ಖಾರ ಸ್ವಲ್ಪ ಕಡಿಮೆನೇ ಅನ್ನಿಸ್ತಾ ಇದೆ ನೋಡಿರಿ. ಇಲ್ಲಿ ಸ್ವಲ್ಪ ಉದುರಿಸ್ಕೊಂಡಿನಿ. ಇದು ಇವಾಗ ಸ್ವಲ್ಪ ತಣ್ಣಗಾಲಕ್ಕೆ ಬಿಡಬೇಕು ರೀ. ನಾವು ತಣ್ಣಗಾದ ನಂತರ ಇದು ಕೈಯಿಂದನೇ ನಾವು ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಟೇಸ್ಟ್ ಇರುತ್ತೆ. ಕೈಯಿಂದನೇ ಹದ ಮತ್ತು ರುಚಿ ಕೂಡ ಹೆಚ್ಚಿರುತ್ತೆ ರೀ. ಇದು ಸ್ವಲ್ಪ ನಾನು ತಣ್ಣಗಾಲಕ್ಕೆ ಬಿಡ್ತೀನಿ ರೀ. ನೋಡಿರಿ ಇದು ಇವಾಗ ತಣ್ಣಗಾಗೈತಿ ಸ್ನೇಹಿತರೆ. ಇದನ್ನು ನಾನು ಈ ರೀತಿ ಕೈಯಿಂದ ಎಲ್ಲನೂ ಈರುಳ್ಳಿ ಮತ್ತು ಪ್ರತಿಯೊಂದು ಟೊಮೊಟೊ ಏನೆಲ್ಲ ಮಸಾಲೆ ಹಾಕ್ಕೊಂಡಿವಲ್ರಿ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ರೀ. ಈರುಳ್ಳಿ ಒಟ್ಟಿಗೆ ಎಲ್ಲನೂ ಹೊಂದ್ಕೋಬೇಕು. ಮತ್ತು ಈರುಳ್ಳಿ ಒಟ್ಟಿಗೆ ನಾನು ಬೆಲ್ಲನ ಹುಣ್ಚಿಕಾಯಿ ಹಾಕ್ಕೊಂಡಿನಲ್ರಿ, ಅದು ಕೂಡ ಈ ಟೊಮೊಟೊ ಒಳಗೆ ಮಿಕ್ಸ್ ಆಗೋ ತನಕ ನಾವು ಇದನ್ನು ಈ ರೀತಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಟೇಸ್ಟ್ ಅಂತೂ ಮಾಡೋದಂತೂ ತುಂಬ ಬೇಗನೆ ಮಾಡ್ಕೋಬೋದು. ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಮನೆಯಲ್ಲಿ ಮಕ್ಕಳು ಕೂಡ ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಬೇಕಿದ್ರೆ ಇದಕ್ಕೆ ನಿಂಬೆ ಹಣ್ಣನ್ನು ಕೂಡ ಹಿಂಡ್ಕೊಂಡು ಮಾಡ್ಕೋಬೋದು, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ನಾನು ಇಲ್ಲಿ ದಪ್ಪ ಸೈಜಿಂದು 3 ಈರುಳ್ಳಿನ ತೊಗೊಂಡಿದ್ದೆ. ಎಷ್ಟಾಯ್ತು ನೋಡಿರಿ. ತುಂಬ ಅಂದರೆ ತುಂಬ ಟೇಸ್ಟಿ ಇರುತ್ತೆ. ನೀವು ಚಪಾತಿ ಒಟ್ಟಿಗೂ ಕೂಡ ತಿನ್ಬೋದು. ಮತ್ತು ಬಿಸಿ ಬಿಸಿ ಅನ್ನ ಇದ್ದರೆ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಅನ್ನ ಮತ್ತು ಒಂಚೂರು ತುಪ್ಪ ಹಾಕ್ಕೊಂಡು ಇದನ್ನು ಈ ಈರುಳ್ಳಿ ಚಟ್ನಿನ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿ ಟೇಸ್ಟ್ ಇರುತ್ತೆ. ಇದಕ್ಕೆ ಈರುಳ್ಳಿ ಚಟ್ನಿ ಕೂಡ ಅನ್ಬೋದು, ಮತ್ತು ಈರುಳ್ಳಿ ಉಪ್ಪಿನಕಾಯಿ ಕೂಡ ಅನ್ಬೋದು ರೀ. ಯಾಕಂದ್ರೆ ತುಂಬ ಚೆನ್ನಾಗಿರುತ್ತೆ, ಹುಳಿಯಾಗಿ ಖಾರಾಗಿ. ಅದಕ್ಕೆ ನಾನು ಉಪ್ಪಿನಕಾಯಿನೂ ಅನ್ಬೋದು ಅಥವಾ ಚಟ್ನಿ ಕೂಡ ಅನ್ಬೋದು, ಯಾವುದಾದ್ರೂ ಕೂಡ ನಡೀತೈತೆ ನೋಡಿರಿ. ನಿಮಗೆ ಯಾವುದು ಇಷ್ಟ ಇರುತ್ತೋ ಅದನ್ನು ಇದಕ್ಕೆ ಹೆಸರಿಡ್ಬೋದು ನೋಡಿರಿ. ನೋಡಿರಿ ಸ್ನೇಹಿತರೆ, ಸಖತ್ತಾಗಿದೆ. ಬಿಸಿ ಅನ್ನಕ್ಕಂತೂ ಹೇಳಿ ಮಾಡಿಸಿರೋದು ಇದು ಈರುಳ್ಳಿ ಚಟ್ನಿ ನೋಡಿರಿ. ಇವಾಗ ಇದನ್ನು ನಾನು ಒಂದು ಬೌಲಿಗೆ ಕೂಡ ತಕ್ಕೋತೀನಿ ಇವಾಗ. ನೋಡಿರಿ ಇದು ಕಂಪ್ಲೀಟಾಗಿ ರೆಡಿ ಐತೆ ನೋಡಿರಿ. ಇದು ಕೈಯಿಂದನೇ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ. ನಾವು ಕೈಯಿಂದ ಮಿಕ್ಸ್ ಮಾಡ್ಕೊಂಡ್ರೆ ಹದ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದು ನಾನು ಇವಾಗ ರೆಡಿ ಮಾಡ್ಕೊಂಡೆ ನೋಡಿರಿ. ಐತೆ ನೋಡಿರಿ ಸ್ನೇಹಿತರೆ, ಈರುಳ್ಳಿ ಚಟ್ನಿ ಅಥವಾ ಈರುಳ್ಳಿ ಉಪ್ಪಿನಕಾಯಿ ಯಾವುದಾದ್ರೂ ಕೂಡ ನಡೀತೈತಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು, ತುಂಬ ಬೇಗನೂ ಕೂಡ ಮಾಡ್ಕೋಬೋದು. ನಾವು ಮಾಡಿರುವಂಥ ಈ ಈರುಳ್ಳಿ ಚಟ್ನಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದರೆ ಸ್ನೇಹಿತರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದೀರಪ್ಪ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹಾಗೆ ಒಂದು ಶೇರ್ ಮಾಡಿರಿ, ಹಾಗೆ ಒಂದು ಲೈಕ್ ಮಾಡಿರಿ. ಹೇಗಿತ್ತ ಖಂಡಿತ ಕಮೆಂಟ್ ಮಾಡಿರಿ. ಇಷ್ಟೊತ್ತನ ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಥ್ಯಾಂಕ್ ಯು.